ಇವತ್ತಿಗೂ ಸಹ ಅಮಾಸೆ ಮೇಲೆ ಗುಹೆ ಉಂಟು. ಗುಹೆ ಯಾವ ಕಡೆ ಬರುತ್ತೆ? ಗುಹೆ ಮೇಲೆ ಕಾನಲ್ಲಿದೆ. ಆ ಕಡೆನಾ? ಅಲ್ಲಿ ಮುಂದೆ ಬರುತ್ತೆ ನೋಡಿ ಮೇಲೆ, ಸುಮಾರು ದೂರ ಇದೆ. ಅಲ್ಲಿ ಇವತ್ತಿಗೂ ಶಂಖ ಜಾಗಂಟೆ ಅಮಾಸೆ ಮೇಲೆ ಕೇಳಿಸುತ್ತೆ. ಅಂದ್ರೆ ಯಾರು ಹೊಡಿತಾರೆ ಅಂತ? ಇಲ್ಲಿ ಒಬ್ಬ ನಡಿಯಕ್ಕೆ ಬಿಡ್ತಿಲ್ಲ, ಕಾಲ್ಗೆ ಅಡ್ಡ ಆಗ್ತಾವನೆ ಇವನು. ನಮಸ್ಕಾರ ಶಿವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಬ್ಯೂಟಿಫುಲ್ ಪ್ಲೇಸ್ಗೆ ನಮ್ಮನ್ನ ಹೋಸ್ಟ್ ಮಾಡಿದವ್ರು ಯಾರಂದ್ರೆ ಇವರೇ ನೋಡಿ, ವಿನಯ್ ಬ್ರೋ ಅಂತ. ನಮಸ್ಕಾರ. ಹೇಗಿದ್ರೆ ಬ್ರೋ? ಚೆನ್ನಾಗಿದ್ದೀನಿ. ತುಂಬಾ ಖುಷಿ ಆಯ್ತು ಇಲ್ಲಿಗೆ ಹೋಸ್ಟ್ ಮಾಡಿದ್ದಕ್ಕೆ. ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ಬ್ರೋ. ಮತ್ತೆ ಇಲ್ಲಿ ಫ್ರೆಂಡ್ ಆದವ್ರು ನೋಡಿ, ಇವರೇ ನಮ್ಮ ಬಾಸ್ ಕರಿಯಾ ಅಂತ. ತುಂಬಾ ಒಳ್ಳೆ ಫ್ರೆಂಡು ಇವ್ರು. ಮಾತ್ರ ಬಂದಿದ ತಕ್ಷಣ ಎಲ್ಲರೂ ಬೊಗಳ್ತಾರೆ, ಆದ್ರೆ ಇವ್ರು ಬೊಗಳೇ ಇಲ್ಲ. ವೆಲ್ಕಮ್ ಮಾಡಿದ್ರು, ಇನ್ನ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಇಲ್ಲೇ ಕುತ್ಕೊಂಡು ಏನ್ ಮಾಡುದು? ಈ ಮನೆ ಸುತ್ತ ಏನೇನಿದೆ ನೋಡೋಣ ಬನ್ನಿ. ಈ ಮನೆ ಬಂದು ತೋಟದ ಒಳಗೆ ಇರೋದು. ಮತ್ತೆ ಇವಾಗ ನಾವು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದೀವಿ. ಇವಾಗ ಟ್ರಿಪಲ್ ರೈಡಿಂಗು ಪಲ್ಸರ್ 150 ಹೋಗ್ತಾ ಇದೀವಿ. ಆ ಪ್ಲೇಸ್ಗೆ ಹೋಗಿ ತಲುಪೋಣ. ಇವಾಗ ಅದು ಯಾವ ಪ್ಲೇಸ್ ಅಂತ ನೀವು ಕಾದ್ ನೋಡ್ಬೇಕು, ನಾನು ಹೇಳಲ್ಲ. ಹೋಗೋಣ ಬನ್ನಿ. ಹೋಗೋಣ. ರಾಷ್ಟ್ರಕವಿಗಳ ಮನೆಯಿಂದ ನಾವು ಹಾಗೆ 15 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ರೆ, 15 ಅಲ್ಲ 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದರೆ ನಮಗೆ ಇನ್ನೂ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಸಿಗುತ್ತೆ. ಈ ಪ್ಲೇಸ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವೇ ಕೇಳೋದು ಬೆಸ್ಟ್. ಪ್ಲೇಸಿಗೆ ಬಂದರೆ ಅಲ್ಲೆಲ್ಲ ನಿಮ್ಮ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಹೀಗೆ ಬಂದು ಮಂಡಕ್ಕಿ ತಗೊಳ್ಳೋ ಜಾಗ ಇದೆ ನೋಡಿ. ಮಂಡಕ್ಕಿ ಮಾತ್ರ ಹಾಕಬೇಕು, ಬಿಸ್ಕೆಟ್ ಎಲ್ಲ ಹಾಕಂಗಿಲ್ಲ ಅಂತ ಅಲ್ಲಿ ಹಾಕಿದ್ದಾರೆ. ಬೇರೆ ಸ್ನ್ಯಾಕ್ಸ್ ಐಟಮ್ ಏನೂ ಹಾಕಂಗಿಲ್ಲ, ಮಂಡಕ್ಕಿ ಮತ್ತು ಅಕ್ಕಿ ಮಾತ್ರ ಹಾಕಬೇಕು. ಇಲ್ಲಿ ಒಬ್ಬ ನಡಿಯೋಕ್ಕೆ ಬಿಡ್ತಿಲ್ಲ, ಕಾಲ್ಗೆ ಅಡ್ಡ ಆಗ್ತಾವನೆ ಇವನು. ಯಾರಂತ ನೋಡ್ತೀರಾ? ಇವನೇ ನೋಡಿ, ಓಡ್ತಾನೆ. ಯಾರ್ಯಾರು ಬರ್ತಾರೆ ಎಲ್ಲರಿಂದ ಬರ್ತಾರೆ. ಬರಲಿ. ಇದೇ ಆ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಇವಾಗ ಅರ್ಚಕರ ಹತ್ರನೇ ಕೇಳೋಣ. ಇಲ್ಲಿ ಅರ್ಚಕರ ಅನ್ನಲ್ಲ, ಅರ್ಚಕರ ಬದಲಾಗಿ ಭಟ್ರು ಅಂತಾರೆ ಅಲ್ವಾ ಬ್ರೋ? ಭಟ್ರು ಅಂತಾರೆ. ಭಟ್ರ ಹತ್ರನೇ ಕೇಳೋಣ ಬನ್ನಿ. ಇದೇ ನೋಡಿ ಗಣೇಶನ ಗುಡಿ ನೀವು ನೋಡ್ತಿದ್ದೀರಿ ಇವಾಗ. ಇವರೇ ನೋಡಿ ಭಟ್ರು. ಅರ್ಚಕ್ರೆ ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಿ ಅರ್ಚಕ್ರೆ. ದೇವಸ್ಥಾನದ ಬಗ್ಗೆ. ಚಿಬ್ಬಲಗುಡ್ಡೆ ಅಂದ್ರೆ ಚಿಬ್ಬಿನ ಆಕಾರ ಇರ್ತಕ್ಕಂತ ಒಂದು ಸ್ಥಳ ಇದು. ಅಂದ್ರೆ ಮರ, ಕೇರೋ ಮರ ಆ ತರದಲ್ಲಿ ಇತ್ತು. ಈಗೆಲ್ಲ ರಿಪೇರಿ ಮಾಡಿ ಈಗೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಇಲ್ಲಿಯ ಒಂದು ಚಿಬ್ಬು ಮೈ ತುಂಬಾ ಹೇಳುತ್ತೆ, ಕಜ್ಜಿ ತರ ಮುಳ್ಳಾಗಿ ಹೇಳುತ್ತೆ. ನೋಡಕ್ಕೆ ಒಂಥರ ಡರ್ಟಿ ಇರುತ್ತೆ ಬಿಟ್ರೆ ಮತ್ತೆ ಅದರಿಂದ ಏನು ಸಮಸ್ಯೆ ಇಲ್ಲ. ಅಂತದಕ್ಕೆಲ್ಲ ಮೇನಿಗೆ ಅಕ್ಕಿ ಹಾಕಿ ಜೋಳ ಹಣ್ಕಾಯಿ ಮಾಡಿಸಿದ್ರೆ ಅವೆಲ್ಲ ವಾಸಿ ಆಗುತ್ತೆ. ಅದಕ್ಕೆ ಚಿಬ್ಬಲಗುಡ್ಡೆ ಅಂತ ಹೆಸರು ಬಂದಿರೋದು. ಚಿಬ್ಬಲಗುಡ್ಡೆ ಸಿದ್ಧಿವಿನಾಯಕ ಸಿದ್ಧಿ ಆಗೋ ಸ್ಥಳ. ಹಿಂದೆ ಋಷಿ ಮುನಿಗಳು ತಪಾಸ್ ಮಾಡಿರೋ ಸ್ಥಳ ಇದು. ಆದ್ರಿಂದ ಇವತ್ತಿಗೂ ಹರಕೆಗಳನ್ನೆಲ್ಲ ಹೇಳ್ಕೊಂತಾರೆ. ಎಲ್ಲರಿಗೂ ಹರಕೆಗಳೆಲ್ಲ ಚೆನ್ನಾಗಿ ನೆರವೇರುತ್ತೆ ಇಲ್ಲಿ. ಅದಕ್ಕೆ ಸಿದ್ಧಿವಿನಾಯಕ ಉದ್ಭವ ಆಗಿರ್ತಕ್ಕಂಥ ಒಂದು ಸ್ಥಳ ಇದು. ಸಿದ್ಧ ಋಷಿಗಳು ಪೂಜೆ ಮಾಡೋ ಸ್ಥಳ ಇದೆ ಹಿಂದೆ ಮುನಿಯವರಿಯರು. ಇವತ್ತಿಗೂ ಸಹ ಅಮಾಸೆ ಮೇಲೆ ಗುಹೆ ಉಂಟು. ಗುಹೆ ಯಾವ ಕಡೆ ಬರುತ್ತೆ? ಗುಹೆ ಮೇಲೆ ಕಾನಲ್ಲಿದೆ. ಆ ಕಡೆನಾ? ಅಲ್ಲಿ ಮುಂದೆ ಬರುತ್ತೆ ನೋಡಿ ಮೇಲೆ, ಸುಮಾರು ದೂರ ಇದೆ. ಅಲ್ಲಿ ಇವತ್ತಿಗೂ ಶಂಖ ಜಾಗಂಟೆ ಅಮಾಸೆ ಮೇಲೆ ಕೇಳಿಸುತ್ತೆ. ಅಂದ್ರೆ ಯಾರು ಹೊಡಿತಾರೆ ಅಂತ? ಅಂದ್ರೆ ಮುನಿಗಳು ಇದ್ರು ಅನ್ನೋ ಒಂದು ಪ್ರತೀತಿ. ಯಾರು ನೋಡಕ್ ಹೋಗಿಲ್ಲ, ಅದನ್ನ ಯಾವತ್ತೂ ಮೂಲವನ್ನು ಶೋಧನೆ ಮಾಡಬಾರದು ಅಂತ ಯಾರು ಹೋಗಿಲ್ಲ. ಗಣಪತಿ ಉದ್ಭವ ದಿವಸದಿಂದ ಹೊಳೆನಲ್ಲಿ ಮೀನುಗಳಿದಾವೆ. ಆ ಚಿಮ್ಮುಕ್ಕಲಿಗೆ ಅಕ್ಕಿ ಹಾಕೋದ್ರಿಂದ ಆ ಚಿಮ್ಮುಕ್ಕಲೆಲ್ಲ ನಿವಾರಣೆ ಆಗುತ್ತೆ. ಅದಕ್ಕೆ ಚಿಬ್ಬಲಗುಡ್ಡೆ ಅಂತಲೇ ಹೆಸರು, ಮೀನುಗಳು ಇರೋದ್ರಿಂದ. ಮೀನು ಎಲ್ಲಾ ಕಡೆಯಲ್ಲೂ ಈ ನದಿಲಿ ಇಲ್ಲ. ಶೃಂಗೇರಿ ಬಿಟ್ರೆ ಇಲ್ಲಿ ಒಂದ್ ಕಡೆ, ಇನ್ನೆಲ್ಲೂ ಹತ್ತಿರದಲ್ಲಿ ಎಲ್ಲೂ ಇಲ್ಲ. ಈ ಚಿಬ್ಬಿಗೋಸ್ಕರನೇ ಅಕ್ಕಿ ಹಾಕ್ತಕ್ಕಂತ ಬರೋರು ಹರಕೆ ಹೇಳ್ಕೊಂಡು. ಅದಕ್ಕೋಸ್ಕರ ಮೀನುಗಳು, ಅಂದ್ರೆ ಮೀನುಗಳಿಗೆ ನಾವು ಅಕ್ಕಿ ಅಥವಾ ಕಡಲೆಪುರಿನ ಹಾಕಿದ್ರೆ ನಮ್ಮ ಏನಿರುತ್ತೆ ಅದು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಚಿಬ್ಬಲಗುಡ್ಡೆ ಅಂತ ಹೆಸರು ಬಂದಿರತಕ್ಕಂಥದ್ದು. ಯಾರಾದ್ರೂ ಹಾಕ್ಬೋದಲ್ವಾ? ಯಾರು ಬೇಕಾದ್ರೂ ಹಾಕ್ಬೋದು, ಸುಮ್ನೆ ಬೇಕಾದ್ರೂ ಹಾಕ್ಬೋದು. ನಾವು ಈ ಕಡೆ ಬಂದ್ರೆ ಗಣೇಶನ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ಈ ಕಡೆಯಿಂದ ನಾವು ದರ್ಶನ ಮಾಡ್ಕೊಂಡು ಇಲ್ಲಿ ನನ್ನಿಂದ ಕಾಣಿಸ್ತಿದೆಯಲ್ಲ ಈ ಮೆಟ್ಲುಗಳನ್ನ ಇಳ್ಕೊಂಡೋದ್ರೆ ನಮ್ಗೆ ವಿಶೇಷವಾದ ಮೀನುಗಳು ಸಿಗುತ್ತೆ. ಅವ್ರು ಹೇಳ್ದಂಗೆ ಗಣೇಶನ ಮೂರ್ತಿ ಉದ್ಭವ ಆಗಿದ್ಮೇಲೆ ಈ ಒಂದು ಕೆರೆಯಲ್ಲಿ ಮೀನುಗಳಿದಾವೆ. ಮೀನುಗಳಿಗೆ ಎಲ್ಲರೂ ಕಡಲೆಪುರಿ ಹಾಕ್ತಿದ್ದಾರೆ. ಇದಂತೂ ತುಂಬ ವಿಶೇಷ. ಇಲ್ಲಿ ಕಡಲೆಪುರಿ ಹಾಕಕ್ಕೆ ಅಂತಾನೆ ಬಂದು ಇಳಿದು ಇಲ್ಲಿ ವ್ಯಾನಲ್ಲೆಲ್ಲ ಇಳಿದು ಬಂದು ಕಡಲೆಪುರಿ ಹಾಕ್ಬಿಟ್ಟು ಹೋಗ್ತಾರೆ. ನಾವು ಕೂಡ ಕಡಲೆಪುರಿ ಹಾಕೋಣ. ಇವಾಗ ಬನ್ನಿ ಹೋಗೋಣ ಆ ಕಡೆ. ಈ ನದಿಯಲ್ಲಿ ಈಜಾಡಂಗಿಲ್ಲ ಮತ್ತು ಸ್ನಾನನೂ ಮಾಡೋಂಗಿಲ್ಲ. ಪ್ಲಾಸ್ಟಿಕ್ ಅಂತೂ
ಇಲ್ಲಿ ಬ್ಯಾನ್ ಆಗಿದೆ, ಮತ್ತು ಈ ದೇವಸ್ಥಾನದಲ್ಲಿ ಉಗುಳಬಾರ್ದು. ಇದೆಲ್ಲ ನೀವು ಮಾಡಬೇಕಾಗಿರೋ ಕೆಲಸ. ಇದನ್ನು ನೀವು ಜ್ಞಾಪನ ಇಟ್ಕೊಂಡಿರಲೇಬೇಕು. ನೋಡಿ ಆಲ್ರೆಡಿ ಎಲ್ಲರೂ ಮೀನಿಗೆ ಕಡಲೆಪುರಿ ಹಾಕ್ತಿದ್ದಾರೆ, ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾರೆ. ಚಿಕ್ಕ ಮಕ್ಳಂತೂ ಮೀನಿಗೆ ಕಡಲೆಪುರಿ ಹಾಕಿ ಅದು ಮೀನು ಬರುತ್ತಲ್ಲ ಒಂದ್ರ ಮೇಲೆ ಜಿಗಿಯುತ್ತಲ್ಲ, ಅದನ್ನ ನೋಡಿ ಖುಷಿ ಪಡ್ತಿದ್ದಾರೆ ಚಿಕ್ಕ ಮಕ್ಳೆಲ್ಲ. ಕೊಂಡು ಹೋಗ್ತಿದ್ರೆ ವಿಶೇಷ ಅತಿಥಿಗಳ ಜೊತೆಗೆ ನಮಗೆ ವಾನರರು ಕಾಣಿಸ್ಕೊಂತಾರೆ. ಇವ್ರ ಹತ್ರ ಸ್ವಲ್ಪ ಹುಷಾರು, ಯಾಕಂದ್ರೆ ನಾವು ಕಡಲೆಪುರಿ ತರ್ತೀವಲ್ಲ ಅದನ್ನೆಲ್ಲ ಇವರೇ ಕಿತ್ಕೊಂಡು ಹೋಗ್ಬಿಡ್ತಾರೆ. ಸ್ವಲ್ಪ ಇಲ್ಲಿ ಫ್ಯಾಮಿಲಿ ಪೂರ್ತಿ ಇದೆ ನೋಡಿ. ಇವ್ರಿಗೂ ತನ್ನಿ, ಜೊತೆಗೆ ಇವ್ರಿಗೂ ತಂದು ಎಲ್ಲ ಬಾಳೆಹಣ್ಣು ಗಿಳೆನ್ ಕೊಡೋದು ಬೆಸ್ಟು. ಮತ್ತು ಕಡಲೆಪುರಿ ಮಾತ್ರ ಕೊಡಬೇಕು ಮೀನುಗಳಿಗೆ, ಇದೆಲ್ಲ ಬಿಸ್ಕೆಟ್ ಎಲ್ಲ ಕೊಡೋಂಗಿಲ್ಲ. ಹಾಕ್ತಿದ್ದಾರೆ ನೋಡಿ ಕಡಲೆಪುರಿ. ಈ ಕಡೆ ಕಡಲೆಪುರಿ ಹಾಕಿದ್ರೆ ಈ ಕೋತಿಗಳು ಬಂದು ಕಡಲೆಪುರಿನ ಹಾಗೆ ತಿನ್ಬಿಡುತ್ತೆ. ಒಂದು ಫ್ಯಾಮಿಲಿ ಇದೆ. ಹೇಳಿ, ನೀವು ಎಷ್ಟು ವರ್ಷದಿಂದ ಕಡಲೆಪುರಿ ತಿಂತಿದ್ದೀರಾ? ಎಲ್ಲ ಹೊಡಿಯಂಗಿದ್ದೀರಾ ನೀವೆಲ್ಲ? ಇಲ್ಲೆಲ್ಲ ಪೂರ್ತಿ ಫ್ಯಾಮಿಲಿನೇ ಇದೆ. ಸ್ವಲ್ಪ ಹುಷಾರಿರಿ. ಇಲ್ಲಿದೆ ನೋಡಿ, ಅಲ್ಲಿ ಮೀನುಗಳಿದಾವೆ, ಕಡಲೆಪುರಿ ಹಾಕ್ತಿದ್ದೆ ಮೀನಿಗೆ. ಕಾಣಿಸ್ಕೊಂತ ಮೀನು ಕಾಣಿಸುತ್ತೆ ಇವಾಗ ನೋಡಿ. ಮತ್ತಿಲ್ಲೊಂದು ಫ್ಯಾಮಿಲಿ ಬಂದಿದೆ. ಫ್ಯಾಮಿಲಿ ಬಂದು ಕಡಲೆಪುರಿ ಹಾಕಿ ಫುಲ್ಲು ಖುಷಿ ಆಗ್ಬಿಟ್ಟಿದೆ. ಹೇಳಿ, ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಕಡಲೆಪುರಿ ಹಾಕಿದ್ರಲ್ಲ, ಖಾಲಿ ಮಾಡಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಏನು ಮಾತಾಡಲ್ಲ ಇವಾಗ? ಹೇಗೆ ಅನ್ನಿಸ್ತಿದೆ ಸರ್? ತುಂಬಾ ಸಂತೋಷ ಆಗ್ತಿದೆ. ನೀವ್ ಎಲ್ಲಿಂದ ಬಂದ್ರಿ? ಮಾಗಡಿಯಿಂದ ಇಲ್ಲಿಗೆ ಬಂದಿದ್ದೀರಾ? ಇದೊಂದೇ ಪ್ಲೇಸಾ ಅಥವಾ ಕವರ್ ಮಾಡ್ಕೊಂತಿದ್ದೀರಾ? ಆಗುಂಬೆ, ಹೊಲದುರ್ಗ, ನೆಕ್ಸ್ಟ್ ಪ್ಲೇಸ್ ಎಲ್ಲ ಫ್ಯಾಮಿಲಿ ಟ್ರಿಪ್ಪು ಪೂರ್ತಿ ಫುಲ್ ಎಂಜಾಯ್ ಮಾಡ್ಬೇಕಷ್ಟೇ ಜೀವನದಲ್ಲಿ. ಖುಷಿಯಾಗಿರಿ. ಕಡಲೆಪುರಿ ಹಾಕ್ಬಿಟ್ಟು ಹಿಂಗೆ ಮುಂದೆ ಬಂದ್ರೆ ನೋಡಿ ಎಷ್ಟು ಹಳೆಯ ದೇವಸ್ಥಾನ ಕಾಣಿಸ್ತಿದೆ ನಿಮ್ಗೆ. ಫುಲ್ಲು ಹಳೇದು ಗುರು ಇದಂತೂ. ಈ ಕಡೆ ದೇವಸ್ಥಾನಗಳು ಹಳೇದಾಗದೆ ಹೋದ್ರೂ ಆ ಹಳೆ ತರ ಕಾಣಿಸುತ್ತೆ. ಹೆಂಗಂದ್ರೆ ಫುಲ್ಲು ಪಾಚಿ ಕಟ್ಕೊಂಡಿರುತ್ತೆ ದೇವಸ್ಥಾನಗಳ ಮೇಲೆ ಮತ್ತೆ ಮನೆಗಳ ಮೇಲೆ, ಹೆಂಚಿನ ಮೇಲೆ ಈ ತರ ಪಾಚಿ ಕಟ್ಕೊಂಡಿರುತ್ತೆ. ಯಾಕಂದ್ರೆ ಇಲ್ಲಿ ತುಂಬಾ ಏನ್ ಹೇಳ್ಬೇಕು, ಚಳಿ, ಪೂರ್ತಿ ಚಳಿ ಆಗಿರುತ್ತೆ. ಮತ್ತೆ ಅವಾಗ ಸೋನೆ ಮಳೆ ಬೀಳ್ತಾ ಇರುತ್ತೆ. ಆದ್ರಿಂದ ಈ ತರ ನೋಡ್ಬೋದು ನಾವು. ನೀವು ಈ ಮಲೆನಾಡಲ್ಲಿ ಯಾವ ಕಡೆನೋ ಆದ್ರೂ ಹೋಗಿ ನಿಮ್ಗೆ ಈ ತರ ಹೆಂಚಿನ ಮನೆ ಮಾತ್ರನೇ ಕಾಣಿಸುತ್ತೆ. ಮೋಲ್ಡಿನ ಮನೆ ಮತ್ತೆ ಸೀಟಿನ ಮನೆ ತುಂಬಾ ರೇರ್ ಅಂದ್ರೆ ರೇರು. ಹೆಂಚಿನ ಮನೆ ಮಾತ್ರ ಮಸ್ಟ್ ಅಂಡ್ ಶೂಟ್. ಒಂದು ರೋಡಿಗೆ ಆಲ್ಮೋಸ್ಟ್ ಒಂದು 10 ಮನೆ ಇದ್ರೆ ಅದರಲ್ಲಿ 8 ಮನೆ ಹೆಂಚಿನ ಮನೆನೇ ಇರುತ್ತೆ. ಈ ಮಲೆನಾಡಿನಲ್ಲಿ ನಮ್ದು ಫಸ್ಟ್ ಡೇ ಟ್ರಿಪ್ ಕಂಪ್ಲೀಟ್ ಆಗಿದೆ. ಮತ್ತೆ ಇದೇ ಸಾಯಂಕಾಲದಲ್ಲೇ ನಮ್ದು ಇಂಪಾರ್ಟೆಂಟ್ ವಿಡಿಯೋ ಬರೋದು ಇದೇ ಸಾಯಂಕಾಲದಲ್ಲೇ. ಇವಾಗಲೇ ಶೂಟ್ ಮಾಡ್ತೀನಿ. ಆದರೆ ಅದು ನಡೆಯೋದು ಕಲ್ಚರಲ್ ಪ್ರೋಗ್ರಾಮ್ ಬಂದು 8 ಗಂಟೆಗೆ ನಡೆಯುತ್ತೆ. 9 ಗಂಟೆಗೆ ನಡೆಯುತ್ತೆ. ಇವಾಗ ಟೈಮ್ ಬಂದು ಆಗಿದೆ 5:12. 9 ಗಂಟೆಗೆ ಮಿಸ್ ಮಾಡ್ಕೊಳ್ಳೇಬೇಡಿ. ನೆಕ್ಸ್ಟ್ ವಿಡಿಯೋ ಅಂತೂ ನಿಮಗೋಸ್ಕರನೇ ಇರೋದು. ಸೊ ಈ ವಿಡಿಯೋನಂತೂ ಇಲ್ಲಿಗೆ ಎಂಡ್ ಮಾಡೋಣ. 1 ಡೇ ಕಂಪ್ಲೀಟ್ ಆಯ್ತು.